ಸಹಜವಾಗಿ ಈಗೆಲ್ಲ ನಿಮ್ಗೆ ಗೊತ್ತಿರೋವಂಥದ್ದೇ ಸದ್ಯಕ್ಕೆ ಚಿತ್ರೋದ್ಯಮದ ಸ್ಥಿತಿಗತಿ ಹೆಂಗಿದೆ, ಚಿತ್ರೋದ್ಯಮದಲ್ಲಿ ಏನು ನಡೀತಾ ಇದೆ ಅಂತಂದು. ಫಸ್ಟು ಸಿನಿಮಾಗೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರಿ. ಸೊ ಅದಾದ ನಂತರ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾರೆ ಆರಾಧನಾ? ಫಸ್ಟ್ ಸಿನಿಮಾದ ಎಕ್ಸ್ಪೀರಿಯನ್ಸ್ನ ಈಗ ಶೇರ್ ಮಾಡೋದಾದರೆ ಹೇಗನ್ಸುತ್ತೆ ಕಾಟೇರ ಸಿನಿಮಾದಲ್ಲಿ? ಐ ಥಿಂಕ್ ಕಾಟೇರ ನನಗೆ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಅದೇ ನನ್ನ ಫಸ್ಟ್ ಫಿಲ್ಮ್, ನನ್ನ ಫಸ್ಟ್ ಸ್ಟೆಪ್ ತೊಗೊಂಡಿರೋದು ಫಿಲ್ಮ್ ಇಂಡಸ್ಟ್ರೀಲಿ. ಸೊ ಯಾವಾಗಲೂ ಅದು ನನಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ನನಗೆ ಆ ಎಕ್ಸ್ಪೀರಿಯನ್ಸ್ ಶೂಟಿಂಗಲ್ಲಿರಲಿ ಅಥವಾ ರಿಲೀಸ್ ಟೈಮಲ್ಲಿರಲಿ ತುಂಬ ತುಂಬ ಸ್ಪೆಷಲ್ ಆಗಿತ್ತು. ಆಡಿಯನ್ಸು ಲವ್ ಸಿಕ್ಕಿದೆ, ಅಪ್ರಿಸಿಯೇಷನ್ ಸಿಕ್ಕಿದೆ, ಅದೇ ನನಗೆ ತುಂಬ ದೊಡ್ಡದು. ಸೊ ಈಗ ಮಾತುಕತೆ ಎಲ್ಲ ನಡೆದಿದೆ, ಮೂವಿ ಸ್ಟಾರ್ಟ್ ಆಗುತ್ತೆ, ನನ್ನ ಶೂಟಿಂಗ್ ಎಲ್ಲ ಬೇಗ ಸ್ಟಾರ್ಟ್ ಆಗುತ್ತೆ. ಬಟ್ ಕಾಟೇರ ನಾನು ಆಲ್ವೇಸ್ ಅದು ಚೆರಿಷ್ ಮಾಡ್ಕೊತೀನಿ. ಆ್ಯಸ್ ಯೂಶುವಲ್ ಸದ್ಯಕ್ಕೆ ಸಹಜವಾಗಿ ಚಿತ್ರದ ನಟಿಯಾಗಿರೋದ್ರಿಂದ ಕೇಳ್ತಾ ಇದ್ದೀನಿ, ದರ್ಶನ್ ಸರ್ ಇನ್ಸಿಡೆಂಟ್ನ ನೀವು ಹೇಗೆ ರಿಸೀವ್ ಮಾಡ್ತಾ ಇದ್ರಿ, ಹೇಗೆ ನೋಡಿದ್ದೀರಾ, ಏನು ಅನಿಸುತ್ತೆ ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ಅನ್ನೋಂಥದ್ದು? ನಾನೇನು ಕಾಮೆಂಟ್ ಕೊಡೋಕ್ಕೆ ಇಷ್ಟಪಡಲ್ಲ. ಐ ಥಿಂಕ್ ನಮ್ಮ ಜಸ್ಟಿಸ್ ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮುಂದೆ ವರ್ಸ್ಬೇಕು. ಅಂದರೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಾ? ನಿಮಗೆ ಸಹಜವಾಗಿ ತುಂಬ. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಪೋರ್ಟ್ ಮಾಡಿದ್ರು ದರ್ಶನ್ ಸರ್. ಅಮ್ಮ ಫೋನ್ ಮಾಡಿ ಬೈತಾರೆ. ಸಾರಿ, ನೋ ಕಾಮೆಂಟ್. ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಹೋಗ್ಲಿ, ಅವ್ರು ಸಪೋರ್ಟ್ ಮಾಡಿದಂಥ ರೀತಿ ನಿಮ್ಗೆ ಹೇಗೆ ಅನಿಸುತ್ತೆ ನಿಮಗೆ ಸಿನಿಮಾದಲ್ಲಿ ದರ್ಶನ್ ಸರ್? ಇಲ್ಲ, ಅದೇ ನನಗೆ ಕಾಟೇರಲ್ಲಿ ನಮ್ಮ ಇಡೀ ತಂಡ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಆ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು ನನಗೆ. ನಿಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಏನು ಇದ್ದಿಲ್ಲ. ಬಟ್ ಅಫ್ಕೋರ್ಸ್ ಅದು ಪ್ರೊಫೆಷ್ನಲ್ ಆಗಿ ಡಿಫ್ರೆಂಟ್, ಇವಾಗ ನಡೀತಾ ಇರೋದು ಡಿಫ್ರೆಂಟ್. ಸೊ ಆಗ ನನಗೆ ತುಂಬ ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ತುಂಬ ತುಂಬ ಚೆನ್ನಾಗಿತ್ತು. ಸಹಜವಾಗಿ ಅಮ್ಮ ಹೇಳಿರ್ತಾರೆ ಮೇಡಮ್ ಏನೂ ಮಾತಾಡಬೇಡಿ ಅನ್ನೋಂಥದ್ದು. ಸೊ ಫೈನಲಿ ಈ ಪ್ರಕರಣದ ಬಗ್ಗೆ ನಿಮ್ಮದೇ ಆಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ಏನಾದರೂ ಹೇಳೋದಾದರೆ? ಇಲ್ಲ, ಐಮ್ ಸಾರಿ, ನೋ ಕಾಮೆಂಟ್. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು. ಸಹಜವಾಗಿ ಈಗೆಲ್ಲ ನಿಮ್ಗೆ ಗೊತ್ತಿರೋವಂಥದ್ದೇ ಸದ್ಯಕ್ಕೆ ಚಿತ್ರೋದ್ಯಮದ ಸ್ಥಿತಿಗತಿ ಹೆಂಗಿದೆ, ಚಿತ್ರೋದ್ಯಮದಲ್ಲಿ ಏನು ನಡೀತಾ ಇದೆ ಅಂತಂದು. ಫಸ್ಟು ಸಿನಿಮಾಗೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರಿ. ಸೊ ಅದಾದ ನಂತರ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾರೆ ಆರಾಧನಾ? ಫಸ್ಟ್ ಸಿನಿಮಾದ ಎಕ್ಸ್ಪೀರಿಯನ್ಸ್ನ ಈಗ ಶೇರ್ ಮಾಡೋದಾದರೆ ಹೇಗನ್ಸುತ್ತೆ ಕಾಟೇರ ಸಿನಿಮಾದಲ್ಲಿ? ಐ ಥಿಂಕ್ ಕಾಟೇರ ನನಗೆ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಅದೇ ನನ್ನ ಫಸ್ಟ್ ಫಿಲ್ಮ್, ನನ್ನ ಫಸ್ಟ್ ಸ್ಟೆಪ್ ತೊಗೊಂಡಿರೋದು ಫಿಲ್ಮ್ ಇಂಡಸ್ಟ್ರೀಲಿ. ಸೊ ಯಾವಾಗಲೂ ಅದು ನನಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ನನಗೆ ಆ ಎಕ್ಸ್ಪೀರಿಯನ್ಸ್ ಶೂಟಿಂಗಲ್ಲಿರಲಿ ಅಥವಾ ರಿಲೀಸ್ ಟೈಮಲ್ಲಿರಲಿ ತುಂಬ ತುಂಬ ಸ್ಪೆಷಲ್ ಆಗಿತ್ತು. ಆಡಿಯನ್ಸು ಲವ್ ಸಿಕ್ಕಿದೆ, ಅಪ್ರಿಸಿಯೇಷನ್ ಸಿಕ್ಕಿದೆ, ಅದೇ ನನಗೆ ತುಂಬ ದೊಡ್ಡದು. ಸೊ ಈಗ ಮಾತುಕತೆ ಎಲ್ಲ ನಡೆದಿದೆ, ಮೂವಿ ಸ್ಟಾರ್ಟ್ ಆಗುತ್ತೆ, ನನ್ನ ಶೂಟಿಂಗ್ ಎಲ್ಲ ಬೇಗ ಸ್ಟಾರ್ಟ್ ಆಗುತ್ತೆ. ಬಟ್ ಕಾಟೇರ ನಾನು ಆಲ್ವೇಸ್ ಅದು ಚೆರಿಷ್ ಮಾಡ್ಕೊತೀನಿ. ಆ್ಯಸ್ ಯೂಶುವಲ್ ಸದ್ಯಕ್ಕೆ ಸಹಜವಾಗಿ ಚಿತ್ರದ ನಟಿಯಾಗಿರೋದ್ರಿಂದ ಕೇಳ್ತಾ ಇದ್ದೀನಿ, ದರ್ಶನ್ ಸರ್ ಇನ್ಸಿಡೆಂಟ್ನ ನೀವು ಹೇಗೆ ರಿಸೀವ್ ಮಾಡ್ತಾ ಇದ್ರಿ, ಹೇಗೆ ನೋಡಿದ್ದೀರಾ, ಏನು ಅನಿಸುತ್ತೆ ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ಅನ್ನೋಂಥದ್ದು? ನಾನೇನು ಕಾಮೆಂಟ್ ಕೊಡೋಕ್ಕೆ ಇಷ್ಟಪಡಲ್ಲ. ಐ ಥಿಂಕ್ ನಮ್ಮ ಜಸ್ಟಿಸ್ ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮುಂದೆ ವರ್ಸ್ಬೇಕು. ಅಂದರೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಾ? ನಿಮಗೆ ಸಹಜವಾಗಿ ತುಂಬ ಸಪೋರ್ಟ್ ಮಾಡಿದ್ರು ದರ್ಶನ್ ಸರ್. ಅಮ್ಮ ಫೋನ್ ಮಾಡಿ ಬೈತಾರೆ. ಸಾರಿ, ನೋ ಕಾಮೆಂಟ್. ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ.